ಪೊಲೀಸ್ ಇಲಾಖೆಯಲ್ಲೊಬ್ಬ ಮಹಾನ್ ಭೂಗಳ್ಳ ಸುಮಾರು 25 ಕೋಟಿ ರೂಪಾಯಿ ಜಮೀನು ಪರೆಭಾರೆ ಮಾಡಿಕೊಂಡಿದ್ದಾನೆ. ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ದೂರು ದಾಖಲಾಗಿದೆ. ಪೊಲೀಸ್ ಇಲಾಖೆಯಲ್ಲಿ ಈ ತರಹದ್ದು ಒಬ್ಬ ಲ್ಯಾಂಡ್ ಕಳ್ಳ, ಭೂಮಿ ಕಳ್ಳ ಸುಮಾರು 25 ಕೋಟಿ ರೂಪಾಯಿ ಜಮೀನು ಪರಭಾರೆ ಮಾಡ್ಕೊಂಡವನೆ. ಸರ್ಕಾರಿ ಭೂಮಿ ಆಗಿರುತ್ತದು, ತನ್ನ ಹೆಸರು ಪರಭಾರೆ ಮಾಡ್ಕೊಳ್ಳೋದು. ಪೊಲೀಸ್ ಇಲಾಖೆಯ ಹೆಡ್ ಕಾನ್ಸ್ಟೇಬಲ್ ವಿರುದ್ಧ ದೂರು ದಾಖಲಾಗಿದೆ. ನಕಲಿ ಡಾಕ್ಯುಮೆಂಟ್ಗಳನ್ನು, ಬೋಗಸ್ ಡಾಕ್ಯುಮೆಂಟು, ಜಮೀನು ಲಪಟಾಯಿಸ್ತಾ ಇದ್ದ ಬೋಗಸ್ ಡಾಕ್ಯುಮೆಂಟ್ನ ಇಟ್ಕೊಂಡು ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದರೂ ಬುದ್ಧಿ ಕಲಿಯದ ಆಸಾಮಿ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಎಂಬುವವನಿಂದ ಮಹಾನ್ ದೋಖ ಆಗಿದೆ. ಗಿರಿಜೇಶ್ ಜೊತೆ ಮನೋಜ್, ರೋಹಿಣಿ ಸೇರಿ ಹಲವರ ವಿರುದ್ಧ ಗಂಭೀರ ಆರೋಪಗಳಿದ್ದು, ಈ ಹಿಂದೆಯೂ ಗಿರಿಜೇಶ್ ವಿರುದ್ಧ ಹಲವು ಪ್ರಕರಣಗಳು ದಾಖಲಾಗಿದ್ದವು. 25 ಕೋಟಿ ರೂಪಾಯಿ ಮೌಲ್ಯದ 8 ಎಕರೆ ಜಮೀನು ಪರಭಾರೆ. ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿ ಮಾಚನಹಳ್ಳಿ ಗ್ರಾಮದಲ್ಲಿರುವಂತಹ ಥ್ಯಾಂಪಿ ಮ್ಯಾಥ್ಯೂ ಅವರಿಗೆ ಸೇರಿದ 8 ಎಕರೆ ಜಮೀನು ಅವರಿಗೆ ತಿಳಿಯದೆ 3-4 ಜನರ ಮೂಲಕ ರಿಜಿಸ್ಟರ್ ಮಾಡ್ಕೊಂಡವನೆ. ಈ ಜಮೀನು ಕರ್ನಾಟಕ ಕೈಗಾರಿಕಾ ಪ್ರದೇಶಗಳ ಅಭಿವೃದ್ಧಿ ಮಂಡಳಿಗೆ ಸೇರಿತ್ತು. ಅದರ ಪರಿಹಾರ ಹಣ ಲಪಟಾಯಿಸಲು ಗಿರಿಜೇಶ್ ಯೋಜನೆ ರೂಪಿಸಿದ್ದಾನೆ. ಪೊಲೀಸ್ ಇಲಾಖೆಯಲ್ಲೊಬ್ಬ ಮಹಾನ್ ಭೂಗಳ್ಳ. ಪೊಲೀಸ್ ಇಲಾಖೆಯಲ್ಲಿ ಮೊನ್ನೆಯಷ್ಟೇ ಒಂದು ವರದಿ ಆಯಿತು. ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದ ಕಂಪ್ಲೇನೆಂಟ್ ಜೊತೆ ರಾಬರಿ ಮಾಡಿದ್ದಂತೆ ಸ್ಟೇಷನ್ ಅಲ್ಲೇ. ಇರೋ ದುಡ್ಡುಗಳನ್ನೆಲ್ಲ ಪೀಕಿ ಪೊಲೀಸ್ ಇಲಾಖೆಯಲ್ಲಿ ಈ ಥರದ ಕಳ್ಳರಿಗೆಲ್ಲ ಯಾಕೆ ಅವಕಾಶ ಕೊಡ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆ ಆರಕ್ಷಕರು, ಆರ್ಥಕರಿಗೆ ರಕ್ಷಣೆಯನ್ನು ಕ್ಷಣಾರ್ಧದಲ್ಲಿ ಕರುಣಿಸುವವರನ್ನ ಆರಕ್ಷಕರು ಅಂತ ಕರೀತಾರೆ. ಭೂಮಿ ಕಳ್ಳ, ಹೆಣ್ಣು ಬಾಕ, ಅವತ್ತು ನೀವು ಒಂದು ವಿಡಿಯೋ ವೈರಲ್ ಆಗಿತ್ತು. ಪೊಲೀಸ್ ಇಲಾಖೆಯ ಪೊಲೀಸಪ್ಪ ಕಂಪ್ಲೇಂಟ್ ಕೊಡೋದಕ್ಕೆ ಬಂದಿದ್ದು ಹೆಣ್ಣು ಮಗಳು ಸೆರಗು ಜಾರಿಸಿದ್ದ. ಸೊ ಈ ಇಲಾಖೆಯಲ್ಲಿ ಈ ಥರದ ಕಪಿಗಳಿಗೆಲ್ಲ ಯಾಕೆ ಅವಕಾಶ ಕೊಡ್ತಾರೆ? ಅಥವಾ ಈತನ ಸಸ್ಪೆಂಡ್ ಕೂಡ ಆಗಿತ್ತಂತೆ. ಸಸ್ಪೆಂಡ್ ಆದರೂ ಕೂಡ ತನ್ನ ಹುಟ್ಟು ಚಾಳಿಯನ್ನು ಬಿಟ್ಟಿರಲಿಲ್ಲ. ಆತ ಏನು ಮಾಡ್ತಿದ್ದ? ಬೋಗಸ್ ಡಾಕ್ಯುಮೆಂಟ್ಗಳನ್ನು ಮಾಡ್ತಾನೆ. ಸತ್ಯದ ದಾಖಲೆಗಳಿಗೆ ತಲೆಗೊಡ್ದಂಗಿರುತ್ತೆ ಆ ಡೂಪ್ಲಿಕೇಟ್ ಡಾಕ್ಯುಮೆಂಟ್. ಅದನ್ನು ಮಾಡ್ಕೊಂಡು ಈಗ ಗೋಮಾಳ ಜಾಗ ಅಂತ ಇರುತ್ತೆ, ಸರ್ಕಾರಿ ಜಾಗ. ಆ ಪ್ರದೇಶದ ಗೋವುಗಳಿಗೆ ಮೇಯೋದಕ್ಕೆ ಸರ್ಕಾರವೇ ಕೊಡುವಂತಹ ಜಾಗ, ಅದು ಸರ್ಕಾರಿ ಭೂಮಿ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಮೀಸಲು ಅರಣ್ಯ ಪ್ರದೇಶಕ್ಕೊಂದು ಜಾಗ, ರಿಸರ್ವ್ ಫಾರೆಸ್ಟ್ಗೆ ಒಂದಷ್ಟು ಜಾಗಗಳನ್ನು ಸೀಮಿತ ಮಾಡಿರುತ್ತೆ. ಅಲ್ಲಿ ಕೆಲವೊಂದು ಕಡೆ ಕಾಂಪೌಂಡ್ ಹಾಕಿರ್ತಾರೆ, ಇನ್ನೊಂದು ಕಡೆ ಕಾಂಪೌಂಡ್ಗಳು ಏನೂ ಹಾಕಿರೋದಿಲ್ಲ. ಆ ಥರದ ಜಾಗಗಳನ್ನು ಗುರುತಿಸ್ಕೊತಾರೆ ಈ ಕಳ್ಳರು. ಕೈಗಾರಿಕಾ ಪ್ರದೇಶಕ್ಕೆ ಒಂದಷ್ಟು ಜಾಗಗಳಿರ್ತವೆ, ಅದನ್ನು ಕೂಡ ಗುರುತಿಸ್ಕೊತಾರೆ ಈ ಕಳ್ಳರು. ಅದಕ್ಕೊಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ತಾರೆ. ತಾತನ ಮೊಮ್ಮಗಂದು ಹಿಂಗೆ ಬರುತ್ತೆ ಈ ಭೂಮಿ ಅಂತ ಹೇಳಿ ಒಂದು ಡಾಕ್ಯುಮೆಂಟ್ ಮಾಡ್ಕೊಂಡು ಆ ಡಾಕ್ಯುಮೆಂಟ್ ಸರ್ಕಾರಕ್ಕೆ ಒಪ್ಪಿಸೋ ಪ್ರಯತ್ನ ಮಾಡಿ ಸರ್ಕಾರದಿಂದ ಪರಿಹಾರ ಗಿಟ್ಟಿಸಿಕೊಳ್ಳುವಂತಹ ಕಳ್ಳತಂತ್ರಗಳಿಗೂ ಕೂಡ ಕೈ ಹಾಕ್ತಾರೆ ಈ ಕಾಬಾಲಿಗರು. ಡಾಬಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಸಸ್ಪೆಂಡ್ ಆಗಿ ಮನೆಯಲ್ಲಿದ್ದರೂ ಕೂಡ ಬುದ್ಧಿ ಕಲಿಯದ ಆಸಾಮಿ ಹೆಡ್ ಕಾನ್ಸ್ಟೇಬಲ್ ಗಿರಿಜೇಶ್ ಎಂಬುವನಿಂದ ಮಹಾನ್ ದೋಖ ಆಗಿದೆ ಎನ್ನುವುದು ವರದಿಯಾಗಿದೆ. ಈತನ ವಿರುದ್ಧ ದೂರು ದಾಖಲಾಗಿದ್ದು, ಸಂಬಂಧಪಟ್ಟಂತೆ ಪೊಲೀಸರು ಈಗಾಗಲೇ ಈತನನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳಾಗಿದೆ. ಜೊತೆಗೆ ಇನ್ನು ಈ ಹಿಂದೆಯೇ ಬೇರೆ ಬೇರೆ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.